All set for day 2. ರೈಡಿಂಗ್ ಗೇರ್ ಎಲ್ಲ ರೆಡಿ ಇದೆ, ಜಸ್ಟ್ ಹೊರಡೋದೊಂದು ಬಾಕಿ. ಸ್ವಲ್ಪ ಕ್ಲಾತ್ ಡ್ರೈಯಿಂಗ್ ನಡೀತಾ ಇದೆ. ಸೊ ಡೇ 2 ಬೈ ದ ವೇ. ಡೇ 2 ಎಲ್ಲಿಗೆ ಅಂದರೆ ಕರೆಂಟ್ಲಿ ಇವತ್ತು ನಾನು ಮಂತ್ರಾಲಯದಲ್ಲಿದ್ದೀನಿ. ಆ್ಯಕ್ಚುಲಾಗಿ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ, ಸೊ ಮಂತ್ರಾಲಯದಿಂದ ಇವತ್ತಿನ ಜರ್ನಿ ಅರೌಂಡ್ 400 ಕಿಲೋಮೀಟರ್. Head east, then turn left. ಸೊ ಮ್ಯಾಪ್ ಆನ್ ಆಗ್ಬಿಟ್ಟಿದೆ, ಸಾರಿ. ಸೊ 400 ಕಿಲೋಮೀಟರ್ಸ್ ಜರ್ನಿ, ಅರೌಂಡ್ 420 ಕಿಲೋಮೀಟರ್ಸ್ ಒಳಗೆ ಆಗ್ಬೋದು ಮೋಸ್ಟ್ಲಿ. ಇವತ್ತು ಮಂತ್ರಾಲಯ ಟು ಸಾಗರ. ಸೊ ಸಿನಿಕ್ ಜರ್ನಿ ಇವತ್ತು ಟೋಟಲ್. ಐ ಡೋಂಟ್ ಥಿಂಕ್ ಲೈಕ್ ಫುಲ್ ಹೈವೇ ಸಿಗುತ್ತೆ ಅಂತ, ಸ್ವಲ್ಪ ಸಿಂಗಲ್ ಲೈನ್ ರೋಡ್ಸಲ್ಲೇ ಹೋಗ್ಬೇಕಾಗ್ಬೋದು. ಮೇನ್ ಟೆಂಪಲ್ ಹತ್ರ ಹೋಗಿ ಹೊತ್ತು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಎಸ್ ಐ ನೋ ಡೇ 1 ಅಕಾಂಪ್ಲಿಷ್ಡ್. Officially Mantralaya day 1 completed. Leaving Mantralaya, heading towards Sagra. ಫಸ್ಟಿಗೆ ಅದೋನಿ ಆದಮೇಲೆ ಆಲೂರು ಆದಮೇಲೆ ಬಳ್ಳಾರಿ ಆದಮೇಲೆ ಚಿತ್ರದುರ್ಗ, ದಾವಣಗೆರೆ, ಶಿಕಾರಿಪುರ, ಯಾಗತ್ತಿ, ಆಮೇಲೆ ಬೆಳಂದೂರು, ಸಾಗರ. Sounds very interesting on paper. Let's see. Scenic roads. Another feeling haunt you. Windmills, crazy windmills. ಎಲ್ಲ ತಿರುಗ್ತವೆ ಆಲ್ಮೋಸ್ಟ್. ಸೊ ಕರೆಂಟ್ ಅಪ್ಡೇಟ್. ಈಗ ನಾನು ಎಲ್ಲಿದ್ದೀನಿ ಅಂದರೆ ಆಲೂರು ಹತ್ತತ್ರ ಹೋಗ್ತಾ ಇದ್ದೀನಿ, ಅದೋನಿಯಿಂದ ಆಂಧ್ರ ಪ್ರದೇಶ್. ಆ್ಯಂಡ್ ಅದೋನಿಯಿಂದ ಆಲೂರು ಆದಮೇಲೆ ಅಲ್ಲಿಂದ ಡೈರೆಕ್ಟ್ಲಿ ಬಳ್ಳಾರಿ ಬೈಪಾಸ್. ಸೊ ಅನದರ್ 1 or 2 hours ಆಗುತ್ತೆ, 1 hour ಆಗುತ್ತೆ ಇನ್ನೂ. ಈಗ 6:43 AM. ಸೋ ಫಾರ್ ವೆದರೆಲ್ಲ ಚೆನ್ನಾಗಿದೆ, ನೋ ಇಶ್ಯೂಸ್, ವೆರಿ ನೈಸ್. ಸೊ ದಟ್ಸ್ ಹೌ ಇಟ್ ಈಸ್. ಸೂಪರ್ ಸಾಕತ್ತು. ಕ್ರೇಜಿ ವ್ಯೂ ಇದೆ ನೋಡಿ. ಸೊ ಬಳ್ಳಾರಿ ಔಟರ್ ರಿಂಗ್ ರೋಡ್ ಬೈಪಾಸ್ ಕ್ರಾಸ್ ಮಾಡಿ ಈಗ ಟುವರ್ಡ್ಸ್ ಬೆಂಗಳೂರು ರೂಟ್ ನ್ಯಾಷನಲ್ ಹೈವೇ 155A ಜಾಯ್ನ್ ಆಗ್ತಾಯಿದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ಟುವರ್ಡ್ಸ್ ಚಿತ್ರದುರ್ಗ, ಆಮೇಲಿಂದ ನೆಕ್ಸ್ಟ್ ಫರ್ದರ್ ಪ್ಲ್ಯಾನ್ಸ್. ಫಸ್ಟ್ ಈಗ ಪೆಟ್ರೋಲ್ ಬಂಕ್ ಕೊಡಬೇಕು, ಆಮೇಲಿಂದೆಲ್ಲ ಮಿಕ್ಕಿದ್ದು. ಲೆಟ್ಸ್ ಸಿ.
ಸುತ್ಬಿಡ್ಬೋದು. ಯಪ್ಪ ಸೊ ಈಗ ಆ್ಯಕ್ಚುಲಾಗಿ ಕರ್ನಾಟಕದಲ್ಲಿದ್ವಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಆಂಧ್ರಾಗೆ ಹೋಗ್ತೀವಿ, ಒಂದು ಸ್ಪೆಸಿಫಿಕ್ ಸ್ಟ್ರೆಚ್, ಮತ್ತು ಅಲ್ಲಿಂದ ಕರ್ನಾಟಕಕ್ಕೆ ವಾಪಸ್ ಬರ್ತೀವಿ. ಮೇಯ್ನ್ ಡಿಸ್ಅಡ್ವಾಂಟೇಜ್ ಏನಂದರೆ, ನಾನು ಇವಾಗ ಕರ್ನಾಟಕದಲ್ಲಿ ಪೆಟ್ರೋಲ್ ಹಾಕ್ಸ್ಲಿಲ್ಲ ಅಂದರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ಸತಿ ಬರೋರ್ಗು ಬಾರ್ಡ್ರ್ ಕ್ರಾಸ್ ಲೈನ್ ಆಗಿ ಬರೋರ್ಗು ಮತ್ತೆ ಕಷ್ಟ. ಪ್ರೈಸ್ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಫೈನಲಿ ಯಾವುದೋ ಒಂದು ಪೆಟ್ರೋಲ್ ಪಂಪು ಕಾಣಿಸ್ತಾ ಇದೆ. ಇದೇನಿದು ಇಂಡಿಯನ್ ಆಯಿಲ್ ಹೋಗಿ ಹಾಕ್ಸ್ಕೊಂಡಿದೆ ಅನಿಸುತ್ತೆ. ಎಷ್ಟು ದಿನ ಇದೆಯಾ ಲೆಟ್ಸಿ. ಗುರುವಾಯ್ತು ಕರ್ನಾಟಕ ತಾನೆ? ಹಾಂ, ಕರ್ನಾಟಕನೇ. ಫುಲ್ಲು ಹಾಂ ಫುಲ್ ಆಯ್ತು ದೊಡ್ಡದು. ಇದಾ ಅಂದರೆ ಗೊತ್ತಾಗಲಿಲ್ಲ. ಎಷ್ಟು ಲೀಟ್ರ್ ಸರ ಅಂದೆ? ಇದಾ 15 ಲೀಟ್ರು. ಪೆಟ್ರೋಲ್ ಜಾಸ್ತಿ ಇದೆ ಇಲ್ಲಿ ರೇಟು. ಎ ಪಿ ಬರ್ತಾ ಅಂದ್ರೆ ಇದು ಎ ಪಿಗೆ ಬಂದ್ಬಿಡುತ್ತಾ? ನನ್ನ ಕರ್ಮಕರು ಕನ್ನಡದಲ್ಲಿ ಬರ್ದಿದೆ ಅಂತ ಮತ್ತೆ 109 ರೂಪಾಯಿ ಕೊಟ್ಬಿಟ್ಟು ಹಾಕಿಸ್ದೆ. ಅಲ್ಲ, ಆಂಧ್ರ ಬರುತ್ತೆ ಅಂದ್ಬಿಟ್ಟು ನನ್ನ ಮಕ್ಳು ಇಲ್ಲಿ ಕನ್ನಡದಲ್ಲಿ ಹಾಕೋರಲ್ಲ, ಇದರಿಂದನೇ ಮೋಸ ಹೋಗಿದ್ದು ನಾನು. ಏನು ಕ್ರೇಜಿಯಾಗಿದೆ ಬಂಡೆಗಳು. ಫುಲ್ ಡೆಕನ್ ಪ್ಲಾಟು ಸ್ಟ್ರೆಚ್ ಇದು. ಕ್ರೇಜಿ ಹಂಪೆನಲ್ಲಿ ನೋಡ್ದಂಗೆ ಆಗುತ್ತೆ. ಹಂಪೆ ಸ್ಟ್ರೆಚ್ಚೇ ಅಲ್ವಾ ಈ ಕಡೆ ಸರೌಂಡಿಂಗ್. ಸ್ವಲ್ಪ ಮಸ್ತ್ ಆಗಿದೆ ಗುರು, ವೆರಿ ನೈಸ್, ಸೂಪರ್. ಕ್ರೇಜಿ ಮೈನ್ ಹಿರಿಯೂರು ಬಳ್ಳಾರಿ ಹೈವೇ ಎಕ್ಸಿಟ್ ಆಯಿತು. ಈಗ ಟುವರ್ಡ್ಸ್ ಚಳ್ಳಕೆರೆ ಬೈಪಾಸ್, ಇಲ್ಲಿ ರೈಟ್ ಹೊಡೆಯೋದಷ್ಟೇ, ಚಿತ್ರದುರ್ಗಕ್ಕೆ ಹೋಗುತ್ತೆ. ಇಲ್ಲೇ ಬರ್ದಿದ್ಯಾ? ಓಕೆ, ಒನ್ ಮೋರ್ ಅಪ್ಡೇಟ್. ಈಗ ಮತ್ತೆ ದಾವಣಗೆರೆ ರೋಡಿಗೆ ಜಾಯಿನ್ ಆದಂಗೆ ಆಯಿತು. ಚಿತ್ರದುರ್ಗ ಔಟರ್ ರಿಂಗ್ ರೋಡಲ್ಲಿದ್ದೀನಿ. ಈಗ ಚಳ್ಳಕೆರೆಯಿಂದ ಬಂದು ರೈಟ್ ಟರ್ನ್ ಆಗಿದ್ದೀನಿ. ಈಗ ದಾವಣಗೆರೆ ರೂಟಿಗೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿಂದ ಇಂಟೀರಿಯರ್ ರೂಟಿಗೆ ಹೋಗಿ ಅಲ್ಲಿಂದ ಸಾಗರ ಜಾಯ್ನಿಂಗ್. ಈ ಕಡೆ ಇದರಿಂದನೂ ಹೋಗ್ಬೋದಿತ್ತು, ಅದು ಚಳ್ಳಕೆರೆಯಿಂದ ಚಿತ್ರದುರ್ಗದ ಒಳಗೆ ಹೋಗಿ ಅಲ್ಲಿಂದ ಶಿವಮೊಗ್ಗ ಟು ಸಾಗರ ಹೋಗ್ಬೋದಿತ್ತು. ಬಟ್ ತುಂಬ ಸತಿ ಹೋಗಿದ್ದೀನಿ ಅಲ್ಲಿ, ಈ ರೂಟು ಟ್ರೈ ಮಾಡಿಲ್ಲ. ಸೊ ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ.
ಟೈಮ್ ಅಂದ್ಬಿಟ್ಟು ಇವಾಗ ಇನ್ನೂ 9:45 ಟು ಬಿ ಪ್ರಿಸೈಸ್. ಇನ್ನೊಂದು ಪಾಕಶಾಲ ಸಿಕ್ತು ಚಿತ್ರದುರ್ಗ ಎಕ್ಸಿಟಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಫುಲ್ಲು ರಿಫ್ರೆಶ್ ಆಗಿಬಿಟ್ಟು ಹೋಗೋಣ ಅಂತ. ಸೆಕೆಂಡ್ ಪಾಕಶಾಲ ಸೂಪರ್. ನೆನ್ನೆನೂ ಸಿಕ್ತು, ಇವತ್ತು ನನ್ನ ಅನಂತಪುರದಲ್ಲಿ, ಇವತ್ತು ಚಿತ್ರದುರ್ಗದಲ್ಲಿ. ಏನು ಕ್ರೇಜಿ ಅಲ್ಲ, ಕ್ರೇಜಿ. ಜೈ ಬಜರಂಗ್ ಬಲಿ. ಡನ್ ವಿತ್ ಒನ್ ಮೋರ್ ಪಾಕಶಾಲ, ಚಿತ್ರದುರ್ಗ ಬೈಪಾಸ್. ಹೊರಡೋದೆ ಈಗ ಮತ್ತೆ ಡೆಸ್ಟಿನೇಷನ್ಗೆ. ಸ್ಮಾಲ್ ಅಪ್ಡೇಟ್. ರೈಟ್ ನಾವು 11:40 ಟೈಮು. ಸೋ ಫಾರ್ ಪೆಟ್ರೋಲ್ ಹಾಕಿಸ್ದಾಗ್ಲಿಂದ 183 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಬಟ್ ಓವರಾಲ್ ಅಂದರೆ 330 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಅನದರ್ 120-130. ಯಾಕಂದರೆ ನಾನು 400 ಅಂದ್ಕೊಂಡೆ, ಬಟ್ ಐ ಆಮ್ ಟೇಕಿಂಗ್ ದಾವಣಗೆರೆ ರೂಟ್ ಅಲ್ಲ. ಸೊ 450-60 ಕಿಲೋಮೀಟರ್ಸ್ ಬರುತ್ತೆ. ಸೊ ಅರೌಂಡ್ 130-140 ಕಿಲೋಮೀಟರ್ಸ್ ಇದೆ. 130 ಕಿಲೋಮೀಟರ್ಸ್ ಇದೆ ಇನ್ನು ಕರೆಕ್ಟಾಗಿ. ಹೀಟ್ ಇದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಬೆನ್ನಿಗೆ ಸುಡ್ತಾ ಇದೆ. ಥ್ಯಾಂಕ್ ಗಾಡ್ ಮುಂದ್ಗಡೆ ಇಲ್ಲ ಪುಣ್ಯಕ್ಕೆ. ಇಟ್ಸ್ ಗುಡ್. ದಾವಣಗೆರೆ ಬಿಟ್ಟಾಯ್ತು, ಈಗ ಹರಿಹರ ಬರುತ್ತೆ ಇನ್ನೇನು. ಆಲ್ ದ ವೇ. ಆ್ಯಕ್ಚುಲಾಗಿ ಚೆಕಿಂಗ್ ಟೈಮ್ಗಿಂತ ಮುಂಚೆ ಹೋಗ್ತೀನಿ. ಲಚ್ಚಿ ಏನು ಮಾಡ್ಬೋದು, ಒಳಗೆ ಬಿಟ್ಟರೆ ಹೋಗೋದು, ಇಲ್ಲಾಂದರೆ ಬೇರೆ ಏನಾದ್ರು ಪ್ಲ್ಯಾನ್ ಮಾಡೋದು. ಸಾಕು. ಸೊ ಶಿಕಾರಿಪುರ ಮತ್ತು ಸಾಗರ ಹೈವೇನಲ್ಲಿದ್ದೀನಿ. ಇಲ್ಲೇ ಹಿಂದ್ಗಡೆ ಬೋರ್ಡ್ ಹಾಕಿತ್ತು ಬೆಳಂದೂರು ಅಂತ. ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ ಇವರು. ತೇಜಸ್ವಿ ಅವರು ಕಾಡಿನ ಕಥೆಗಳು ಅದರಲ್ಲಿ ಈ ಸ್ಟೋರಿ ಹೇಳಿದ್ದಾರೆ. ಇದರಲ್ಲಿ ಹೆಸರು ಬಂದಿರೋದು ಮೊದಲನೇದೇ ಬೆಳಂದೂರಿನ ನರಭಕ್ಷಕ ಅಂತ. ಈಗ ಮೋಸ್ಟ್ ಪ್ರಾಬ್ಲಿ ಹುಲಿಗಳೆಲ್ಲ ಮೂವ್ ಔಟ್ ಆಗ್ಬಿಟ್ಟಿವೆ. ಸೊ ಈಗೇನು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಆ ಸೈಡೆಲ್ಲ ಜಾಸ್ತಿ ಸಿಕ್ಕಿದ್ರೆ ಸಿಗ್ಬೋದು ಅಷ್ಟೇ. ಹುಲಿ ಐ ಆಮ್ ನಾಟ್ ಶ್ಯೂರ್, ಬಟ್ ಚಿರತೆ ಸಿಕ್ಕುತ್ತೆ ಅಟ್ಲೀಸ್ಟ್. ಬಟ್ ಇಲ್ಲೆಲ್ಲ ಜನಸಂದಣಿ ಜಾಸ್ತಿ ಆಗಿರೋದ್ರಿಂದ ಸಣ್ಣ ಪುಟ್ಟದ್ದು ಸಿಗ್ಬೋದಷ್ಟೆ. ಹುಲಿ ಲೆವೆಲಲ್ಲೆಲ್ಲ ತುಂಬ ಕಷ್ಟ. ತ್ಯಾಗರ್ತಿ ಮತ್ತು ಬೆಳಂದೂರು, ದಿಸ್ ಈಸ್ ದ ರೋಡ್ ಮ್ಯಾನ್. ಕೆನಿತ್ ಆ್ಯಂಡರ್ಸನ್ ಬಂದು ಅವ್ರ ಸ್ಟುಡಿಬೇಕರ್ ಕಾರಲ್ಲಿ ಈ ರೋಡಲ್ಲೆಲ್ಲ ಓಡಾಡಿದ್ದಾರೆ. ಓಹೋ, ಇನ್ನು 18 ನಿಮಿಷ ತೋರಿಸ್ತಾ ಇದೆ ಹೋಮ್ ಸ್ಟೇಗೆ ಸಾಗರದಲ್ಲಿ. ಈಗ ಪಾಯಿಂಟ್ ಅಂದರೆ ಅವ್ರು ಹೇಳಿರೋದು 3 ಗಂಟೆಗೆ ಏನಂತಾರೆ ಲಾಗಿನ್ ಅಂತಿದ್ದು ನೋಡು. ಬರೀ ಕಂಪ್ನಿ ಮೈಂಡ್ಸೆಟ್ಟಲ್ಲೇ ಬರುತ್ತೆ. ಸೊ
3 ಗಂಟೆಗೆ ಹೇಳಿರೋದು ಚೆಕ್-ಇನ್ನು. ಬಟ್ ಈಗ ನಾನು ಮೋಸ್ಟ್ ಪ್ರಾಬ್ಲಿ ಎರಡು 20:20 ಹೋಗ್ಬಿಡ್ತೀನಿ. ಮೋಸ್ಟ್ ಪ್ರಾಬ್ಲಿ ಬಿಡ್ತಾರೆ, ನೋಡೋಣ. ಬಟ್ ಅನ್ಫಾರ್ಚುನೇಟ್ಲಿ ನಾನಿನ್ನೂ ಊಟ ಮಾಡಿಲ್ಲ. ಈಗ ಹೆಂಗೆ ನಾನು ಮಧ್ಯದಲ್ಲಿ ನೋಡಿ ಮಾಡಬೇಕಾ ಏನು ಗೊತ್ತಾಗ್ತಾಯಿಲ್ಲ. ಮಾಡಿದ್ರೆ ಬೆಟರ್ ಅನ್ಸುತ್ತೆ, ಯಾಕಂದರೆ ಅವರು ಚೆಕ್-ಇನ್ ಟೈಮಲ್ಲಿ ಏನು ಊಟದ್ದು ಅವೈಲಬಿಲಿಟಿ ಮೆನ್ಷನ್ ಮಾಡಿರಲಿಲ್ಲ. ಸೊ ನಾನು ಏನು ಅವ್ರಿಗೆ ಹೇಳಿರಲಿಲ್ಲ. ಇಲ್ಲಿ ಎಷ್ಟೊತ್ತಾಗುತ್ತೆ ಯಾರಿಗೆ ಗೊತ್ತಿತ್ತು ಅಂತ. ದಟ್ಸ್ ವೈ ಹೊರಗಡೆ ಎಲ್ಲರೂ ಮಾಡ್ಕೊಂಡು ಹೋಗೋದೇ ಬೆಟರು. ಯಾವ್ದಾದ್ರು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಮೆಸ್ ಥರ ಇರುತ್ತಲ್ಲ, ಸಿಕ್ಕಿದ್ರೆ ನೋಡೋಣ. 14 ಕಿಲೋಮೀಟ್ರ್ ಇದೆ ಸಾಗರ. ರಚ್ಚಿ ಓಕೆ, ಊಟ ಆಯಿತು. ಜಸ್ಟ್ 2 kilometers, 1.5 kilometers more to go ನಮ್ಮ ಹೋಮ್ ಸ್ಟೇಗೆ. ಓಕೆ, ಸೊ ಹೋಮ್ ಸ್ಟೇಗೆ ಬಂದು ತಲುಪಿದ್ದಾಯಿತು. ಆಲ್ಮೋಸ್ಟ್ 1 hour ಫುಲ್ ಫ್ಲ್ಯಾಟ್ ಔಟ್, ನೆಕ್ಸ್ಟ್ ಲೆವೆಲ್ ನಿದ್ದೆ. ಒಂಥರ ಸ್ಟ್ರೆಸ್ ಬಸ್ಟ್ ಆಗೋಯ್ತು. ಹಂಗೆ ಸಖತ್ ಹೀಟಲ್ಲಿ ಬಂದಿದ್ದಲ್ಲ, ಮಸ್ತಾಗಿ ನಿದ್ದೆ ಬಂತು. ಆ್ಯಂಡ್ ತುಂಬ ರಿಫ್ರೆಶಿಂಗ್ ಆಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಜಸ್ಟ್ ನೌ ಐ ಹ್ಯಾಡ್ ಅ ಕಾಫಿ. ಸೊ ಒನ್ ಮೋರ್ ಥಿಂಗ್, ಮಿರ್ಚಿ ಮಂಡಕ್ಕಿ. ಎಸ್, ಈಗ ಮಿರ್ಚಿ ಮಂಡಕ್ಕಿ ತಿಂದು ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡೋದು ಆರಾಮಾಗಿ. ಅಷ್ಟೇ ಇವತ್ತು ಪ್ಲ್ಯಾನ್. ಟಾಟಾ, ಬಾಯ್ ಬಾಯ್, ಸಿ ಯು.